ಹೈದರಾಬಾದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲು ಪೆಟ್ರೋಲ್ ಡೀಸೆಲ್ ಮತ್ತು ಚಿನ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಂದೇಶವನ್ನ ದೇಶವಾಸಿಗಳಿಗೆ ಕೊಟ್ಟರು. ಅದಾದ ಬಳಿಕ ಅದನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ದೇಶವಾಸಿಗಳು ಅವರ ಸಂದೇಶವನ್ನ ಅಂತ ಅಂದ್ರೆ ಇಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಂದು ಸಂದೇಶ ಕೊಡ್ತಾರೆ. ಎಚ್ಚರದಿಂದ ಇರಿ, ಬಡತನ ಎದುರಾಗುತ್ತೆ ಮುಂದೊಂದು ದಿನ ದೇಶಕ್ಕೆ ಅಂತ, ಅದನ್ನ ಫೇಸ್ ಮಾಡೋದಕ್ಕೆ ಸಿದ್ಧರಾಗಿ ಅಂತ. ಹಾಗಾದ್ರೆ ಭಾರತದ ಪರಿಸ್ಥಿತಿ ಏನಪ್ಪಾ? ಬಡತನ ಬರುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ಯಾಕೆ? ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ಪ್ರಾರಂಭ ಆಗಿ ಸರಿಸುಮಾರು 3 ತಿಂಗಳಾದರೂ ಕೂಡ ಇನ್ನೂ ನಿಲ್ಲೋ ಲಕ್ಷಣಗಳು ಮಾತ್ರ ಗೋಚರಿಸ್ತಾ ಇಲ್ಲ. ಇದರಿಂದ ಭಾರತ ಮತ್ತು ಹಲವು ರಾಷ್ಟ್ರಗಳಿಗೆ ಅತಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ, LPG ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಿಂದ ಮಿತವಾಗಿ ಬಳಕೆ ಮಾಡಿ ದೇಶದ ಆರ್ಥಿಕತೆಗೆ ಪೆಟ್ಟು ಬಿದ್ದಾಗ ದೇಶವಾಸಿಗಳು ಒಗ್ಗಟ್ಟಾಗಬೇಕು, ದೇಶದ ಜೊತೆಗೆ ನಿಂತ್ಕೊಳ್ಬೇಕು ಅಂತ ಕೊಟ್ಟಿರುವ ಸಂದೇಶವನ್ನ ಕೇರ್ಲೆಸ್ ಮಾಡಿದ್ರ ದೇಶವಾಸಿಗಳು. ಆ ಕಾರಣಕ್ಕೆ ಬಡತನದ ಪರಿಸ್ಥಿತಿ ಎದುರಾಗುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರ? ಈ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಹಾಗಾದ್ರೆ ನೀವು ಮಾಡಬೇಕಾಗಿರೋದೇನು? ಬಡತನ ಬರುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರೋ ಅರ್ಥ ಏನು?